ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ ಹನಿ ಟ್ರ್ಯಾಪ್ನ ಕೋಲಾಹಲ ಜೋರಾಗಿ ಸದ್ದು ಮಾಡ್ತಾ ಇದೆ. ಬಜೆಟ್ ಅಧಿವೇಶನ ಸಂದರ್ಭದಲ್ಲೂ ಕೂಡ ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮುಖಭಂಗವಾಗಿತ್ತು. ಬಟ್ ಈಗಲೂ ಕೂಡ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಜೆಟ್ ಅಧಿವೇಶನ ಮುಗಿಸಿದ ನಂತರವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಟೆನ್ಷನ್ ಶುರುವಾಗಿದೆ. ರಿಲ್ಯಾಕ್ಸ್ ಮೂಡ್ನಲ್ಲಿರುವಂತಹ ಕೈ ನಾಯಕರಿಗೆ ಟೆನ್ಷನ್. ಇದರ ನಡುವೆ ಸ್ವಪಕ್ಷದಲ್ಲೇ ಪರ ವಿರೋಧದ ಚರ್ಚೆಯೂ ಕೂಡ ಆರಂಭವಾಗಿದೆ. ಶೀಘ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ಬಗ್ಗೆ ದೂರು ನೀಡುವ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ ಮೂಡಿಸ್ತಾ ಇದೆ. ಸ್ವಪಕ್ಷದ ನಾಯಕರು, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಸಚಿವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು ಕಾಂಗ್ರೆಸ್ಗೆ ಮುಖಭಂಗವಾಗಿದೆ. ಇದರ ನಡುವೆ ವಿರೋಧ ಪಕ್ಷಗಳು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸ್ತಾ ಇದ್ರೆ, ಮತ್ತೊಂದು ಕಡೆ ಸ್ವಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಪರ ವಿರೋಧ ಚರ್ಚೆ ಆರಂಭವಾಗಿದೆ. ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಹೇಳ್ತಾರೆ, ದೂರು ಕೊಟ್ಟರೆ ತನಿಖೆಯನ್ನು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಈ ಹನಿ ಟ್ರ್ಯಾಪ್ನ ಹಿಂದೆ ಯಾರೇ ಇದ್ದರೂ ಕ್ರಮ ಕೈಗೊಳ್ತೀವಿ ಅಂತ CM ಸಾಹೇಬರು ಹೇಳಿದ್ರೆ, DCM ಸಾಹೇಬರು ಏನು ಹೇಳ್ತಾರೆ, ಕಂಪ್ಲೇಂಟ್ ಕೊಡಲಿ ನೋಡೋಣ ಅಂತ ಹೇಳ್ತಾರೆ. ಇಲ್ಲ, ನೀವು ಹಲೋ ಅಂತ ಹೇಳಿದ್ದಕ್ಕೆ ತಾನೇ ಅವ್ರು ಬಂದಿದ್ದು, ನೀವು ಬಿಟ್ಕೊಂಡಿಕ್ಕೆ ಅವ್ರು ಬಂದಿದ್ದಾರೆ, ಸುಮ್ಮನೆ ಬರಲಿಕ್ಕಾಗುತ್ತಾ ಅಂದರೆ ಸಿದ್ದರಾಮಯ್ಯನವರು ಕ್ರಮದ ಮಾತನ್ನಾಡಿದ್ರೆ DCM DK ಶಿವಕುಮಾರ್ ಅವರು ನೀವು ಬಿಟ್ಕೊಂಡಿದ್ದಕ್ಕೆ ಬಂದಿದ್ದು, ನೀವು ಹಲೋ ಅಂದಿದ್ದು ಯಾಕೆ ಅನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ನ ಜೋಡೆತ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ವಾದ ಒಂದು ಕಡೆ, ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರ ವಾದ. ಇದರ ನಡುವೆ ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತಾ ಗೊತ್ತಿಲ್ಲ. ರಾಜ್ಯ ಗ್ಯಾರಂಟಿ ಸರ್ಕಾರಕ್ಕೆ ಕುತ್ತು ತರುವ ಸಾಧ್ಯತೆ ಇದೆ. ಈ ಪ್ರಕರಣ ಸರ್ಕಾರದ ವಿರುದ್ಧ ಕಮಲ ನಾಯಕರು ಮುಗಿ ಬೀಳ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ಯ ಹನಿ ಚರ್ಚೆ ಜೋರಾಗಿ ನಡೀತಾ ಇದೆ. ಹನಿ ಟ್ರ್ಯಾಪ್ನಿಂದ ಬಣಗಳ ಬಡಿದಾಟ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಮತ್ತೆ ಶುರುವಾಗುತ್ತಾ ಬಣಬಡಿದಾಟ ಕಾಂಗ್ರೆಸ್ನಲ್ಲಿ? ಮುಖ್ಯವಾಗಿ ಈಗ ಈ ಹನಿ ಟ್ರ್ಯಾಪ್ ಪ್ರಕರಣ ಕಾಂಗ್ರೆಸ್ನಲ್ಲಿ ಜೊತೆಗೆ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ನಲ್ಲಿ ಒಂದಿಷ್ಟು ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಯಾವ ಕಾರಣಕ್ಕೆ ಟೆನ್ಷನ್ ಅಂತ ಹೇಳಿದ್ರೆ, ಈಗ ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಅಥವಾ ಯಾವುದೇ ಒಂದು ತನಿಖೆಗೆ ವಹಿಸಿದ್ರೆ ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದು ಬಯಲಿಗೆ ಬರುತ್ತಾ ಅನ್ನೋದು ಒಂದು ಕುತೂಹಲ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರಾಗಿರುವ ಕಾರಣಕ್ಕಾಗಿ ರಾಜಣ್ಣ ಪರವಾಗಿ ಸತೀಶ್ ಜಾರಕಿಹೊಳಿಯವರು ಜೊತೆಗೆ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರು ನಿಂತಿದ್ದಾರೆ. ಮತ್ತೊಂದು ಕಡೆ ಸ್ವತಃ DCM DK ಶಿವಕುಮಾರ್ ಅವರೇ ಬೇರೆಯದ್ದೇ ರೀತಿಯಲ್ಲಿ, ಬೇರೆಯದ್ದೇ ಚರ್ಚೆಗೆ ಗ್ರಾಸವಾಗುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. DCM ಸಾಹೇಬ್ರ ಅವರ ಬಣ ಕೂಡ ಬೇರೆಯದ್ದೇ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದೆ. ಹೀಗಾಗಿ ಈ ಎರಡು ಬಣ ಬಡಿದಾಟದ ನಡುವೆ ಈಗ ಹನಿ ಟ್ರ್ಯಾಪ್ ವಿಚಾರ ಕೂಡ ಮುನ್ನೆಲೆಗೆ ಬಂದಿರುವ ಕಾರಣಕ್ಕಾಗಿ ಮತ್ತೆ ಏನಾದರೂ ಆರಂಭವಾಗುತ್ತಾ? ಈ ಬಣ ಬಡಿದಾಟದಿಂದ ಈಗಾಗಲೇ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ಎಲ್ಲರೂ ಕೂಡ ನೋಡಿರುವಂಥದ್ದು. ಇದರ ನಡುವೆ ಹನಿ ಟ್ರ್ಯಾಪ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವ ಕಾರಣಕ್ಕಾಗಿ BJPಗೆ ಅಸ್ತ್ರ ಸಿಕ್ಕಿದೆ, JDSಗೆ ಅಸ್ತ್ರ ಸಿಕ್ಕಿದೆ. ದೋಸ್ತಿಗಳು ಈ ಅಸ್ತ್ರವನ್ನು ಯಾವ ರೀತಿಯಾಗಿ ಪ್ರಯೋಗಿಸುತ್ತೆ ಅನ್ನೋದು ಕುತೂಹಲ ಇದೆ. ಇದರ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳಕ್ಕೆ ಈ ಪ್ರಕರಣ ಹೋದರೆ ವಾಟ್ ನೆಕ್ಸ್ಟ್? ಏನಾಗುತ್ತೆ? ರಾಜಣ್ಣ ಅವರನ್ನು ಕರೆದು ಮಾತನಾಡಿಸ್ತಾರಾ ಇಲ್ವಾ? ಒಂದು ವೇಳೆ ಏನಾದರೂ ಕರೆದು ಮಾತನಾಡಿದ್ರೆ ಏನು ಇದರ ಪರಿಣಾಮ, ಏನು ರಿಸಲ್ಟ್ ಏನಾಗುತ್ತೆ? ಇದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇದಲ್ಲದೆ ಇಡೀ ಪ್ರಕರಣವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಹನಿ ಟ್ರ್ಯಾಪ್ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ಯಾ ಅನ್ನೋದೇ ಸದ್ಯ ಕ್ವಶನ್ ಮಾರ್ಕ್ ಆಗಿರುವಂಥದ್ದು. ಯಾಕೆ ಅಂದರೆ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ SITಯನ್ನು ರಚನೆ ಮಾಡ್ತಾರೆ. ಮುನಿರತ್ನ ಅವರ ಕೇಸ್ ಬಂದಂತಹ ಸಂದರ್ಭದಲ್ಲಿ SIT ರಚನೆ ಆಗುತ್ತೆ. ಬಟ್ ತಮ್ಮದೇ ಪಕ್ಷದ ಪ್ರಭಾವಿ ನಾಯಕ, ಅದರಲ್ಲೂ ಕೂಡ ಸಿದ್ದರಾಮಯ್ಯವರು ಹೇಳ್ತಿದ್ರು ಪರಿಶಿಷ್ಟ ವರ್ಗದ ನಾಯಕರು ಅಂತ ಹೇಳಿ. ಇದರ ಜೊತೆಗೆ ಸಚಿವರೇ ಈ ವಿಚಾರವನ್ನು ನನ್ನ ಮೇಲೆ, ನನ್ನ ಪುತ್ರನ ಮೇಲೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಯತ್ನವನ್ನು ನಡೆಸಿದ್ರು ಅನ್ನುವ ಆರೋಪವನ್ನು ಮಾಡಿದರು. ಯಾಕೆ ಈವರೆಗೂ ಒಂದು ತನಿಖೆಯನ್ನು ನಡೆಸಲಿಕ್ಕೆ ಒಂದು ತಂಡವನ್ನು ರಚನೆ ಮಾಡಿಲ್ಲ? ಇದರ ಜೊತೆಗೆ ರಾಜಣ್ಣ ಅವರ ದೃಷ್ಟಿಕೋನದಿಂದ ನೋಡಿದ್ರು ಕೂಡ ರಾಜಣ್ಣ ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ.